ನಿಮಗೆ ಗೊತ್ತಾ? ಆನ್‌ಲೈನ್ ಬೆಟ್ಟಿಂಗ್ಸ್ ಆ್ಯಪ್ಸ್ ಮೂಲಕ ಭಾರತದಲ್ಲಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಿತ್ತು. ಕ್ರಿಕೆಟ್ ಮ್ಯಾಚ್ ಆಗಲಿ, ಕಸಿನೋ ಗೇಮ್ಸ್ ಆಗಲಿ, ಕೆಲವರು ಕ್ವಿಕ್ ಮನಿ ಮಾಡ್ತಿದ್ರೆ, ಇನ್ನು ಬಹಳಷ್ಟು ಜನ ಲೈಫ್ ಟೈಮ್ ಕಷ್ಟದಲ್ಲಿ ಸಿಲುಕುತ್ತಿದ್ರು. ಸೊ, ಇವತ್ತಿನ ವಿಡಿಯೋದಲ್ಲಿ ಆನ್‌ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಬ್ಯಾನ್ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣವೇನು? ಅದರಿಂದ ನಿಮಗೆ ಇಂಪ್ಯಾಕ್ಟ್ ಏನಾಗುತ್ತದೆ? ಆ್ಯಂಡ್ ಆಲ್ಸೋ ಗೌರ್ಮೆಂಟ್‌ಗೆ ಎಷ್ಟು ಲಾಸ್ ಆಗುತ್ತದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಸೊ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್. ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್, ಪರ್ಸನಲ್ ಫಿನಾನ್ಸ್ ಬಗ್ಗೆ ಈಸಿಯಾಗಿ ಎಕ್ಸ್‌ಪ್ಲೇನ್ ಮಾಡ್ತೀವಿ ಇನ್ ಡೀಟೇಲ್. ಸೊ, ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆಗಿದ್ರೆ ಆರ್ ನಿಮಗೆ ಈ ವಿಡಿಯೋಗಳು ನೋಡಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ, ಇಂಡಿಯಾದಲ್ಲಿ IPL, ವರ್ಲ್ಡ್ ಕಪ್ ಹಾಗೆ ಕ್ರಿಕೆಟ್ ಟೂರ್ನಮೆಂಟ್ಸ್ ಬಂದಾಗ ಬೆಟ್ಟಿಂಗ್ ಆ್ಯಪ್ಸ್ ಪಾಪ್ಯುಲಾರಿಟಿ ಸಡನ್ ಆಗಿ ಹೆಚ್ಚಾಗುತ್ತದೆ. ಇವೆಲ್ಲ ಆನ್‌ಲೈನ್ ಬೆಟ್ಟಿಂಗ್ ಆ್ಯಪ್ಸ್‌ಗಳು ಪ್ರಾಮಿಸ್ ಮಾಡುತ್ತದೆ ನಿಮಗೆ ಈಸಿ ಮನಿ ಮಾಡ್ಬೋದು ಅಂತ. ಅಂಡ್ ಎಲ್ಲ ಟಾಪ್ ಪ್ಲೇಯರ್ಸ್‌ನ ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಸ್ ಕೂಡ ಮಾಡುತ್ತದೆ. ಬಟ್ ಈ ಆ್ಯಪ್ಸ್‌ನ ರಿಯಾಲಿಟಿ ಏನು ಗೊತ್ತಾ? ಹೆಚ್ಚು ಜನ ತಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣಗಳನ್ನು ಇಲ್ಲಿ ಕಳೆದುಕೊಳ್ಳುತ್ತಾರೆ. ಸೊ, ಅದಕ್ಕಾಗಿಯೇ ಈಗ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಂಡಿದೆ. ಸೊ, ಫಸ್ಟ್ ಕ್ವೆಶ್ಚನ್ ಬರೋದು ಬ್ಯಾನ್ ಯಾಕೆ? ಫಸ್ಟ್ ಪಾಯಿಂಟ್ ಬ್ಯಾನ್ ಯಾಕಂದರೆ ಗ್ಯಾಮ್ಲಿಂಗ್ ಮೆಜಾರಿಟಿ ಸ್ಟೇಟ್ಸ್‌ನಲ್ಲಿ ಆಲ್ರೆಡಿ ಇಲ್ಲೀಗಲ್ ಆಗಿದೆ. ಸೊ, ಆನ್‌ಲೈನ್ ಬೆಟ್ಟಿಂಗ್ ಇಸ್ ನಥಿಂಗ್ ಬಟ್ ಗ್ಯಾಮ್ಲಿಂಗ್. ಬೆಟ್ಟಿಂಗ್ ಆ್ಯಪ್ಸ್‌ನಲ್ಲಿ ತುಂಬ ಜನ ಅಡಿಕ್ಟಿವ್ ಆಗಿದ್ದಾರೆ. ಎಸ್ಪೆಷಲಿ ಯೂತ್ಸ್. ಅವರು ತುಂಬ ಹಣ ಕಳೆದುಕೊಂಡು ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದಾರೆ. ಹಲವಾರು ಮನೆಗಳಲ್ಲಿ ಫೈಟ್ಸ್, ಡೆತ್ಸ್, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಈ ಆನ್‌ಲೈನ್ ಬೆಟ್ಟಿಂಗ್ ಆ್ಯಪ್ಸಿಂದ. ಸೊ, ಇದು ಒಂದು ಮೇನ್ ರೀಸನ್ ಗೌರ್ಮೆಂಟ್ ಬ್ಯಾನ್ ಮಾಡೋಕ್ಕೆ. ಸೊ, ಗೌರ್ಮೆಂಟ್ ಆ್ಯಕ್ಷನ್ ಏನು ತಗೊಳ್ತಿದೆ ಅಂದರೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ IT ಡೈರೆಕ್ಟ್ ಆರ್ಡರ್ ಕೊಟ್ಟಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಪ್ಲೇಸ್ಟೋರ್‌ಗೆ ಇಲ್ಲಿಗಲ್ ಬೆಟ್ಟಿಂಗ್ ಆ್ಯಪ್ಸ್ ರಿಮೂವ್ ಮಾಡಬೇಕು ತಮ್ಮ ಅಪ್ಲಿಕೇಶನ್ಸಿಂದ. ಹಲವಾರು ಆ್ಯಪ್ಸ್ ಈಗಾಗಲೇ ಡಿಸಪಿಯರ್ ಆಗಿದೆ. ಫ್ಯೂಚರ್‌ನಲ್ಲಿ ಈ ರೀತಿ ಗ್ಯಾಮ್ಲಿಂಗ್ ಆ್ಯಪ್ಸ್‌ಗೆ ಯಾವ ಚಾನ್ಸ್ ಕೊಡಲ್ಲ ಅಂತ ಕ್ಲಿಯರ್ ಆಗಿ ಗೌರ್ಮೆಂಟ್ ಆ್ಯಕ್ಷನ್ ತಗೊಂಡಿದೆ. ಆ್ಯಂಡ್ ನಿಮಗೆ ಡೌಟ್ ಇರ್ಬೋದು, ನಾವು ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ತೀವಿ ಆ್ಯಂಡ್ ಯೂಸ್ ಮಾಡ್ತೀವಿ ಅಂದರೆ ಏನು ಆ್ಯಕ್ಷನ್ಸ್ ಆಗ್ಬೋದು ಅಂತ. ಸೊ, ಗೌರ್ಮೆಂಟ್ ಅವರು ಆಲ್ರೆಡಿ ಬೆಟ್ಟಿಂಗ್ ಆ್ಯಪ್ಸ್‌ನ ಇಲ್ಲೀಗಲ್ ಅಂತ ಹೇಳಿದ ಮೇಲೂ ನೀವು ಡೌನ್ಲೋಡ್ ಮಾಡಿ APK ಫೈಲ್ಸಿಂದ ಆಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಆ್ಯಂಡ್ ಇನ್ ಕೇಸ್ ಅದು ಗೌರ್ಮೆಂಟಿಗೆ ಗೊತ್ತಾದರೆ, ನೀವು ಹಾಕಿದ ಅಮೌಂಟ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ರಿಕವರ್. ಬಿಕಾಸ್ ಇದು ಆಲ್ರೆಡಿ ಇಲ್ಲೀಗಲ್ ಆ್ಯಪ್ ಅಂತ ಗೌರ್ಮೆಂಟ್ ಡಿಕ್ಲೇರ್ ಮಾಡಾಗಿದೆ ಆ್ಯಂಡ್ ಅದು ಬ್ಯಾನ್ ಆದರೆ ನೀವು ಹಾಕಿದ ಅಮೌಂಟ್ ನಿಮಗೆ ರಿಕವರ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಪೊಲೀಸ್ ಕೇಸ್ ಕೂಡ ಆಗ್ಬೋದು ಅಂಡರ್ IT ಆ್ಯಕ್ಟ್ ಮತ್ತು ಗ್ಯಾಮ್ಲಿಂಗ್ ಆ್ಯಕ್ಟ್. ಸೊ, ಪ್ರಾಕ್ಟಿಕಲಿ ಅದು ನಿಮ್ಮ ಪಾಕೆಟ್‌ಗೆ, ನಿಮ್ಮ ಪೀಸ್ ಆಫ್ ಮೈಂಡ್‌ಗೆ ಡೇಂಜರಸ್. ಆ್ಯಂಡ್ ಆಲ್ರೆಡಿ ತುಂಬ ಬೆಟ್ಟಿಂಗ್ ಆ್ಯಪ್ಸ್‌ಗಳು ಕಂಪ್ಲೀಟ್ಲಿ ಶಿಫ್ಟ್ ಆಗ್ತಿದೆ ತಮ್ಮ ಮಾಡೆಲಿಂದ ಆ್ಯಂಡ್ ಕಂಪ್ಲೀಟ್ಲಿ ಫ್ರೀ ಟು ಪ್ಲೇ ಆನ್‌ಲೈನ್ ಸೋಷಿಯಲ್ ಗೇಮ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕರೆಂಟ್ಲಿ ಗೌರ್ಮೆಂಟ್ ಎಸ್ಟಿಮೇಟ್ ಪ್ರಕಾರ 45 ಕ್ರೋರ್ ಪೀಪಲ್ ನೆಗೆಟಿವ್ಲಿ ಎಫೆಕ್ಟ್ ಆಗಿದ್ದಾರೆ ಆನ್‌ಲೈನ್ ಮನಿ ಗೇಮ್ಸ್ ಆ್ಯಪಿಂದ. ಆ್ಯಂಡ್ ಆಲ್ಸೋ 20,000 ಕ್ರೋರ್ಸ್ ಲಾಸ್ ಆಗಿದೆ ಈ ಜನರಿಗೆ ಬೆಟ್ಟಿಂಗ್ ಆ್ಯಪ್ಸಲ್ಲಿ ಇನ್ವೆಸ್ಟ್ ಮಾಡಿ ಆರ್ ಪ್ಲೇ ಮಾಡಿ. ಈ ಎಲ್ಲ ಆನ್‌ಲೈನ್ ಬೆಟ್ಟಿಂಗ್ಸ್ ಆ್ಯಪ್ ಬದಲು ಸೇಫರ್ ಆಲ್ಟರ್ನೇಟಿವ್ಸ್ ನಿಮಗೆ ಯಾವುದಂದರೆ ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್ಸ್, FD, RD ಇವು ಸೆಬಿ ಮತ್ತು RBI ರೆಗ್ಯುಲೇಟೆಡ್. ಸೊ, ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ. ಬಟ್ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಫ್ಯಾಂಟಸಿ ಸ್ಪೋರ್ಟ್ಸ್ ಲೈಕ್ ಡ್ರೀಮ್11 ಕೂಡ ಪಾರ್ಷಿಯಲಿ ಲೀಗಲ್ ಬಟ್ ಓನ್ಲಿ ಸ್ಕಿಲ್ ಬೇಸ್ಡ್ ಗೇಮ್ಸ್. ಶಾರ್ಟ್‌ಕಟ್ಟಿನಲ್ಲಿ ಮನಿ ಮಾಡೋಕ್ಕೆ ಆಗಲ್ಲ. ಸ್ಮಾರ್ಟ್ ಇನ್ವೆಸ್ಟ್‌ಮೆಂಟ್‌ನಲ್ಲಿ ಮನಿ ಮಾಡಿ ಲಾಂಗ್ ಟೈಮ್‌ಗೆ ನೀವು ಇನ್ವೆಸ್ಟ್ ಮಾಡಿದರೆ ಲಾಂಗ್ ಟೈಮಲ್ಲಿ ನಿಮಗೆ ತುಂಬ ಬೆನಿಫಿಟ್ ಸಿಕ್ಕೇ ಸಿಗುತ್ತದೆ. ಸೊ, ಈ ವಿಡಿಯೋನ ಟೇಕ್ ಅವೇ ಏನಂದರೆ, ಕ್ವಿಕ್ ಮನಿ ಡ್ರೀಮ್ ಅಟ್ರಾಕ್ಟ್ ಮಾಡ್ಬೋದು. ಆದರೆ ಬೆಟ್ಟಿಂಗ್ ಆ್ಯಪ್ಸ್ ನಿಮ್ಮ ಫ್ಯೂಚರ್ ಡಿಸ್ಟ್ರಾಯ್ ಮಾಡ್ಬೋದು. ಗೌರ್ಮೆಂಟ್ ಬ್ಯಾನ್ ಹಾಕಿದರೆ ಅದು ಪನಿಷ್ಮೆಂಟ್ ಅಲ್ಲ, ಪ್ರೊಟೆಕ್ಷನ್. ಅದರಿಂದ ಗ್ಯಾಂಬಲ್ ಮಾಡುವ ಬದಲು ನಿಮ್ಮ ಹಣವನ್ನು ಸೇಫೆಸ್ಟ್ ಇನ್ವೆಸ್ಟ್‌ಮೆಂಟ್‌ಗೆ ಹಾಕಿ, ಅದೇ ಸ್ಮಾರ್ಟ್ ಮೂವ್. ಆ್ಯಂಡ್ ಅದು ಯಾವ ಸೇಫ್ ಇನ್ವೆಸ್ಟ್‌ಮೆಂಟ್, ಯಾವ ಇನ್ಸ್ಟ್ರೂಮೆಂಟಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಇನ್ನು ಮುಂದಿನ ವಿಡಿಯೋದಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತೀನಿ ಯಾವುದು ಬೆಸ್ಟ್ ಇನ್ವೆಸ್ಟ್‌ಮೆಂಟ್ ಇನ್ 2025 ಆ್ಯಂಡ್ ಇನ್ ಕಮಿಂಗ್ ಇಯರ್ಸ್ ಅಂತ. ಸೊ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.